ಸೂಪರ್, ಹುಡುಗಿನೇ ಸೂಪರ್ ಅಣ್ಣ, ಒಳ್ಳೆ ಆಕ್ಟಿಂಗ್ ಮಾಡವ್ರೆ. ಜಾಲಿ ಜಾಲಿ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜಾಲಿ ನೋಡಿ ಎಂಜಾಯ್ ಮಾಡಿ. ಆಕಾಶದಲ್ಲಿ ನಕ್ಷತ್ರ ಇಲ್ಲ ಅಂದರೆ ಖಾಲಿ, ಬಂದು ನೋಡ್ರಿ ಎಲ್ಲ ಜಾಲಿ. ಎಕ್ಸಲೆಂಟ್ ಆಗಿದೆ, ಫ್ಯಾಮಿಲಿ ಬಂದು ನೋಡ್ಬೋದು. ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಸ್ಟಂಟ್ಸ್ ತುಂಬಾ ಚೆನ್ನಾಗಿದೆ. ಕಾಮಿಡಿ ಪಾರ್ಟ್ ತಗೊಂಡ್ರು ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಜಾಲಿ 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 ಅಂದರೆ ಜಾಲಿ ಮಾಡೋಕ್ಕೆ ಥಿಯೇಟ್ರಿಗೆ ಬರಬೇಕು ಹುಡುಗರೆಲ್ಲ. ಸ್ಟೋರಿ ಫಸ್ಟ್ ಲಾಸ್ಟ್ವರೆಗೂ ಸೂಪರ್ ಆಗಿದೆ. ನಮಗೆ ಎಲ್ಲ ಅಮ್ಮ ಮಗ ತಂದೆ ಮಗಳದು ಅದು ಸೂಪರ್, ನಮಗೆ ಇಷ್ಟ ಆಯ್ತಣ್ಣ. ನಮಗೆ ಖುಷಿ, ಇನ್ನೊಂದ್ಸಲ ನೋಡೋಣ ಅನ್ನಿಸ್ತದೆ. ಸೂಪರ್ ಇದೆ ಪಿಕ್ಚರ್. ಹಾಂ, ಹೀರೋನು ಇವು ಸೂಪರು, ಹುಡುಗಿನೇ ಸೂಪರ್ ಅಣ್ಣ, ಒಳ್ಳೆ ಆ್ಯಕ್ಟಿಂಗ್ ಮಾಡವ್ರೆ, ಒಳ್ಳೆ ಸೂಪರ್. ಇನ್ನೊಂದ್ಸಲ ನೋಡಿದ್ರೆ ಬೇಜಾರಾಗೋಣ. ಸೂಪರ್ ಪಿಕ್ಚರು, ಸ್ಟೋರಿ ಫಸ್ಟ್ ಲಾಸ್ಟ್ವರೆಗೂ ಇನ್ನೊಂದ್ಸಲ ನೋಡೋಣ ಅನ್ನಿಸ್ತದೆ. ಸೂಪರ್ ಆಗಿದೆ, ಸೂಪರ್. ಓಕೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಮೇಡಮ್. ಜಾಲಿ ಜಾಲಿ ಎಲ್ಲ ಸೂಪರ್ ಸೂಪರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೊಸ ಪ್ರತಿಭೆಗಳು ಈ ಥರ ಒಂದೊಂದು ಫಿಲ್ಮ್ ಮಾಡಿ ಬೆಳಿಬೇಕು ಅಂತೇಳಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ಗೆಲ್ಲ ಆಲ್ ದ ಬೆಸ್ಟ್ ಹೇಳಿ. ಹೊಸಬ್ರನ್ನ ಬೆಳೆಸೋಣ, ಸಪೋರ್ಟ್ ಮಾಡೋಣ. ಜಾಲಿ ನೋಡಿ ಎಂಜಾಯ್ ಮಾಡಿ. ಮೂವಿ ಚೆನ್ನಾಗಿದೆ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ, ಜಾಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾ ಸೂಪರ್ ಆಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ. ಎಲ್ಲ ಕನ್ನಡ ಜನತೆ ಬಂದು ಥಿಯೇಟ್ರಲ್ಲಿ ನೋಡ್ಬೇಕು. ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡ್ಬೇಕು. ಜಾಲಿ ಜಾಲಿ ಎಲ್ಲ ಜಾಲಿ ಚೆನ್ನಾಗಿತ್ತು. ಅವ್ರು ಮಾಡಿದ್ದೆಲ್ಲ ಇಷ್ಟ ಆಯಿತು. ಆಕಾಶದಲ್ಲಿ ನಕ್ಷತ್ರ ಇಲ್ಲ ಅಂದರೆ ಖಾಲಿ, ಬಂದು ನೋಡ್ರಿ ಎಲ್ಲ ಜಾಲಿ ಜಾಲಿ ಜಾಲಿ. ಮೂವಿ ಚೆನ್ನಾಗಿದೆ. ಹೊಸ ಟ್ಯಾಲೆಂಟ್ಗೆ ಅವಕಾಶ ಕೊಡಬೇಕು ಅಂತ ತೋರಿಸಿದ್ದಾವೆ. ಎಲ್ಲ ಎಲಿಮೆಂಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೆಂಟಿಮೆಂಟ್ ಆಗಲಿ, ಕಾಮಿಡಿ ಆಗಲಿ, ಫೈಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಥಿಯೇಟರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಡೈರೆಕ್ಷನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಮೂವಿ ಅಂತೂ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಒಳ್ಳೆ ಸ್ಟೋರಿ ಇದೆ, ತಂದೆ ಮಗಳ ಸ್ಟೋರಿ ಇದೆ, ಚೆನ್ನಾಗಿದೆ. ಕನ್ನಡ ಮೂವಿ, ಕನ್ನಡ ಉಳಿಸೋಂಥ ಕೆಲಸ ನಾವೇ ಮಾಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲನೂ ಥಿಯೇಟ್ರಿಗೆ ಬಂದು ಮೂವಿ ನೋಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಸ್ಟೋರಿ ಇದೆ, ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಫಿಲಮ್, ತುಂಬ ಚೆನ್ನಾಗಿ ಬಂದಿದೆ. ಇತ್ತು ಲವ್ವು, ಫ್ಯಾಮಿಲಿ, ಎಂಟರ್ಟೈನ್ಮೆಂಟು ಚೆನ್ನಾಗಿದೆ. ಹೀರೋ ಹೀರೋಯಿನ್ ಚೆನ್ನಾಗಿದೆ. ಹೊಸ ಹೀರೋಗೆ ಒಳ್ಳೆ ರೌಡಿಸಮ್ ಇದೆ, ಮತ್ತು ಒಳ್ಳೆ ಹೊಸ ಹೀರೋಗೆ ಎಂಟರ್ಟೈನ್ ಮಾಡಬೇಕು. ಎಲ್ಲ ಮೂವಿ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಹೊಸದಾಗಾದ್ರೂ ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಸ್ಟಂಟ್ಸ್ ತುಂಬ ಚೆನ್ನಾಗಿದೆ. ಕಾಮಿಡಿ ಪಾರ್ಟ್ ತೊಗೊಂಡ್ರು ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ದೇರ್ ಇಸ್ ನೋ ಫೀಲಿಂಗ್ ಸ್ಯಾಡ್ ಎಲ್ಲೋ ಆಗಲಿ, ಒಂದು ಮೂಡ್ ಆಫ್ ಆಗೋಂಥದ್ದಿಲ್ಲ. ಎಂಟರ್ಟೈನ್ಮೆಂಟು ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬ್ರನ್ನ ಪ್ರೋತ್ಸಾಹಿಸಿ, ತುಂಬ ಬೆಂಬಲ ಕೊಡಿ. ಹಾಗೆ ಎಲ್ಲರೂ ಸಕ್ಸಸ್ ಆಗಿದೆ. ತುಂಬ ಎಕ್ಸಲೆಂಟ್ ಆಗಿದೆ. ಸ್ಟೋರಿ ಆ್ಯಂಡ್ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಅದು ಥಿಯೇಟ್ರಿಗೆ ಬಂದು ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ವಿ ಆರ್ ಪ್ರೆಸೆಂಟ್ಲಿ ಫೇಸಿಂಗ್ ಇನ್ ದ ಸೊಸೈಟಿ. ಅದ್ರ ಬಗ್ಗೆ ಒಂದು ಕ್ಲಿಯರ್ ಆಗೋದ್ರ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂಡ್ ಮೇಕ್ ಇಟ್ ಸಕ್ಸಸ್ಫುಲ್. ಥ್ಯಾಂಕ್ ಯು. ಕನ್ನಡದಲ್ಲಿ ಹೊಸ ಪ್ರತಿಭೆ ಬಂದಿರೋದು, ಶ್ರಮ ಬಿಟ್ಟು, ಆಮೇಲೆ ಡೈರೆಕ್ಷನು ಆ್ಯಸ್ ವೆಲ್ ಆಸ್ ಆ್ಯಕ್ಟಿಂಗು ಎಲ್ಲ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಒಂದು ಫುಲ್ ಬಂಚ್ ಇದೆ, ಎಸ್ಪೆಷಲಿ ಕಾಮಿಡಿ ಇದೆ, ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಒಂದು ಮನೋರಂಜನೆಗೆ ಏನು ಬೇಕೋ ಅದಿದೆ. ನಾವು ಯಾರು ಟಿಕೆಟ್ ಕೊಟ್ಟು ಮೂವಿ ಬಂದು ನೋಡೋರಿಗೆ ಯಾರಿಗೂ ಯಾವುದೇ ರೀತಿಯಾಗಿ ಯಾವುದೇ ಲಾಸ್ ಅಂತೂ ಆಗಲ್ಲ. ಬರೀ ಇವಾಗೆಲ್ಲ ಒಂದೊಂದು ಸೆಕೆಂಡಲ್ಲೇ, 2 ಸೆಕೆಂಡ್ಗೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ, ಮೊಬೈಲು ಇರೋದ್ರಿಂದ ನಾವು ಯಾರು ಹೊಸ ಪ್ರತಿಭೆಗಳನ್ನ ಬೆಂಬಲಿಸೋಕ್ಕಾಗಲ್ಲ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿದಾಗಲೇ ಬೆಂಬಲಿಸೋಕ್ಕಾಗುತ್ತೆ. ಆಮೇಲೆ OTT ಮತ್ತು ಮೊಬೈಲು, ಯೂಟ್ಯೂಬ್ಸು ಇವುಗಳಲ್ಲೇ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ ಯಾರು ಎಲ್ಲ ಒಂದು ಸ್ಟಾರ್ನ ನಾವು ಹುಟ್ಟಾಕೋಕ್ಕಾಗಲ್ಲ. ಹೊಸ ಪ್ರತಿಭೆ ಬಂದಾಗ ನಾವು ಹಿಡ್ಕೋಬೇಕು. ನಕ್ಷತ್ರನ ಮುಂದಿನ ಪೀಳಿಗೆ ಕೊಡಬೇಕು. ನಾವು ಹಿಂದೆನೂ ಕೊಟ್ಟಿದ್ದೀವಿ. ನಾವು ದರ್ಶನ್ ಸರ್ನಾಗಲಿ, ಸುದೀಪ್ನಾಗಲಿ, ಸುರಾಜ್ ಕುಮಾರ್ನಾಗಲಿ, ರಾಜ್ಕುಮಾರ್ ಸರ್ನಾಗಲಿ, ವಿಷ್ಣುವರ್ಧನ್ನಾಗಲಿ ಎಲ್ಲರೂ ಅವಾಗ ನಾಯಕರನ್ನ ನಮ್ಮಂಥ ಪ್ರೇಕ್ಷಕರು ಹುಟ್ಟಾಕ್ತಿದ್ರು. ನಮ್ಮ ತಂದೆವಂತರಾಗಲಿ ಎಲ್ಲರೂ ಅದೇ ರೀತಿ ನಾವು ಹುಟ್ಟಾಕಬೇಕು. ಹಂಗೆ ಹುಟ್ಟಾಕಿದ್ದಕ್ಕೆ ಇವಾಗ ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಪ್ರತಿಭೆನ, ಆಮೇಲೆ ನಮ್ಮ ದೇಶದ ಪ್ರತಿಭೆನ ಅಲ್ಲವರೆಗೂ ಎತ್ಕೊಂಡೋಗಿದ್ದಾರೆ. ಬಾಲಿವುಡ್ ಆಯಿತು, ಹಾಲಿವುಡ್ಡಲ್ಲೂ ಸದ್ದಾಗ್ತದೆ. ಅದೇ ರೀತಿ ಈ ಥರ ಹೊಸ ಪ್ರತಿಭೆಗಳನ್ನ ನಾವು ಕೈ ಹಿಡಿದು ಥಿಯೇಟ್ರಲ್ಲಿ ಬಂದು ಮನೋರಂಜನೆಯಿಂದ ನಾವು ಮೂವಿ ನೋಡಿದಾಗಲೇ
ಅದಾಗೋದು. ದಯವಿಟ್ಟು OTTಗೆ ಅಂಟ್ಕೊಂಬಿಡಿ. ಆಮೇಲೆ ಬರೀ ಮೊಬೈಲಲ್ಲೇ ನಾವು ಯಾರೋ ಒಂದು ಸಣ್ಣ ಶಾರ್ಟ್ಸಲ್ಲೇ ನಾವು ನೋಡಿಬಿಟ್ರೆ ಅಷ್ಟಕ್ಕೆ ನಾವು ಯುವ ಪ್ರತಿಭೆಗಳನ್ನ ಹುಟ್ಟಾಕೋಕ್ಕಾಗಲ್ಲ. ಅವರು ಥಿಯೇಟ್ರ್ವರೆಗೂ ಬಂದಮೇಲೆ ಅದನ್ನು ನಾವು ಹಿಡಿದು ಟಿಕೆಟ್ ತೊಗೊಂಡು ನೋಡಿದ್ರೇ ಆಗುತ್ತೆ. ನಮ್ಮ ಮನೋರಂಜನೆನ ನಾವು ಹಿಡಿದಿಡಬೇಕು. ಫಿಲಮ್ಮು ಸಿಲ್ವರ್ ಸ್ಕ್ರೀನ್ ನಿಲ್ಲಬೇಕಂದ್ರೆ ಹೊಸ ಪ್ರತಿಭೆಗಳು ಬರಬೇಕು, ಬಂದವ್ರನ್ನ ಹಿಡಿಬೇಕು. ಒಂದು ಮಿಡಲ್ ಕ್ಲಾಸ್ ಹುಡುಗ ಬಂದು ಮೂವಿ ಮಾಡಿದ್ದಾನೆ, ಅದನ್ನು ಕೈ ಹಿಡಿದು ಬ್ರಿಡ್ಜ್ ಆದವರು ಪ್ರೊಡ್ಯೂಸರ್ ಆಗಿದ್ದಾರೆ, ಅವ್ರ ತಾಯಿಯವರು ಸಹ ಪ್ರೊಡ್ಯೂಸರು, ಡೈರೆಕ್ಷನು ಮಾಡಿದ್ದಾನೆ, ಆಮೇಲೆ ಈ ಸಾಂಗ್ಸು ಬರೆದಿದ್ದಾನೆ. ಯೋಗರಾಜ್ ಭಟ್ರು ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಜಯ್ ಪ್ರಕಾಶ್ ಸರ್ ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ. ಕಂಪ್ಲೀಟ್ ಎಂಟರ್ಟೈನ್ಮೆಂಟು. ಒಂದು ಹುಡುಗ 10ನೇ ಕ್ಲಾಸ್ ಹುಡುಗ ಫಸ್ಟ್ PUCಗೆ ಹೋದರೆ ಎಷ್ಟು ಒಂದು ಇದಿರುತ್ತೋ ಆ ರೀತಿ ಏನಾದರೂ ಒಂದು ಸಣ್ಣ ಪುಟ್ಟ ತೊದಲಿರ್ಬೋದು. ಅಷ್ಟು ಬಿಟ್ಟರೆ ಎಕ್ಸಲೆಂಟು. ನಾವು ಹಿಡಿಯಲೇಬೇಕು. ಕನ್ನಡ ಜನತೆ ಇಡೀ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಈ ಮೂವಿನ ನೋಡಿ, ದಯವಿಟ್ಟು ಮೂವಿ ನೋಡಿ. ಒಂದು ಕಂಟೆಂಟ್ ಇದೆ, ಪ್ರೋತ್ಸಾಹಿಸಿ. ಚಿತ್ರ ತುಂಬ ಚೆನ್ನಾಗಿದೆ. ಹೊಸ ಹೀರೋಯಿನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಮಾತ್ರ ನೋಡಿ ಈ ಹೊಸ ಹುಡುಗರನ್ನ ಪ್ರೋತ್ಸಾಹಿಸಿ. ಈ ಚಿತ್ರ ಶತದಿನೋತ್ಸವ ಕಾಣಲಿ. ಜಾಲಿ 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 ಜಾಲಿ. ಹೊಸ ಹುಡುಗ, ಹೊಸ ಆ್ಯಕ್ಟ್ರುಗಳು ಚೆನ್ನಾಗಿ ಮಾಡಿದ್ದಾನೆ. ಮೊದಲನೇ ಪಿಕ್ಚರ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿ ಇಂಪ್ರೆಸ್ ಆಯಿತು. ಅದರಲ್ಲಿದ್ದ ಒಂದು ಹಾಡು ಆರಾರೋ ಆರೀರಾರೋ ಬಂಗಾರಿ ನನ್ನ ಕನಸೇಜೋ, ತುಂಬ ಚೆನ್ನಾಗಿದೆ ಹಾಡೋದು. ಇಷ್ಟ ಆಯಿತು. ಒಳ್ಳೆಯದಾಗಲಿ ತಾರುಷ್ಗೆ. ಜಾಲಿ ಹೇಪ್ ಹೇಪ್ ಹೊರೈ. ಸೂಪರ್ ಆಗಿದೆ ಸರ್. ಯುವಕರು ನೋಡೋಂಥ ಫಿಲಿಮ್ ಇದು. ಜಾಲಿ ಅಂದರೆ ಜಾಲಿ ಮಾಡೋಕ್ಕೆ ಥಿಯೇಟ್ರಿಗೆ ಬರಬೇಕು ಹುಡುಗರೆಲ್ಲ. ಆ ಥರ ಫಿಲಿಮ್ ಇದೆ. ತುಂಬ ಚೆನ್ನಾಗಿದೆ. ಜಾಲಿ ಜಾಲಿ. ಮೂವಿ ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಕತೆ ಗೆದ್ಮೇಲೆ ಆಲ್ಮೋಸ್ಟ್ ಸಿನಿಮಾ ಗೆದ್ದಂಗೆ. ಎಲ್ಲ ಆರ್ಟಿಸ್ಟು ಹೊಸಬರಾಗಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂಡಸ್ಟ್ರಿ ಹೊಸಬ್ರನ್ನ ಮೇಲೆ ಎತ್ಕೊಬೇಕು, ಪ್ರೋತ್ಸಾಹ ಮಾಡಬೇಕು. ಹೊಸ ನೀರು ಯಾವಾಗಲೂ ಬರ್ತಾನೇ ಇರಬೇಕು, ಹೊಸಬರು ಬರ್ತಾನೇ ಇರಬೇಕು. ಕಲೆ ಯಾವಾಗಲೂ ಗೆಲ್ಲಬೇಕು. ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಟೀಮ್. ಚೆನ್ನಾಗಿದೆ ಸಿನಿಮಾ. ಹೊಸಬ್ರು ಮಾಡಿದ್ದಾರೆ ಅಂತ ಏನು ಅನ್ಸಕ್ಕೆ ಹೋಗಲ್ಲ ನಮಗೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ. ಅದೇ ಥರ ಹೊಸಬ್ರಿಗೆ ಪ್ರಯತ್ನ ಏನಿದೆ ಅವಕಾಶ ಎಲ್ಲರೂ ಕೊಡಬೇಕು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀವಿ.